ಬೇತಾಳ ಮತ್ತು ವಿಕ್ರಮಾದಿತ್ಯನ ಕಥೆಗಳಲ್ಲಿ ಬರುವ ಒಂದು ಜನಪ್ರಿಯ ಕತೆ ಹಾಗೂ ಅದರ ಕೊನೆಯಲ್ಲಿ ಬೇತಾಳ ಕೇಳುವ ಕಠಿಣ ಪ್ರಶ್ನೆಯನ್ನು ಇಲ್ಲಿ ನೀಡಿದ್ದೇನೆ. ಕತೆ ಸೌಂದರ್ಯವತಿ ಮತ್ತು ಮೂವರು ಯುವಕರು. ಒಂದು ಹಳ್ಳಿಯಲ್ಲಿ ಸೌಂದರ್ಯವತಿ ಎಂಬ ಅತ್ಯಂತ ಸುಂದರ ಹುಡುಗಿ ಇರುತ್ತಾಳೆ. ಅವಳನ್ನು ಮದುವೆಯಾಗಲು ಮೂವರು ಯುವಕರು ಸಿದ್ಧರಾಗಿರುತ್ತಾರೆ. ಆದರೆ ಅವಳು ಮದುವೆಯಾಗುವ ಮೊದಲೇ ಹಠಾತ್ತನೆ ಮರಣ ಹೊಂದುತ್ತಾಳೆ. ಆ ಯುವಕರು ಅವಳ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದರೆಂದರೆ ಮೊದಲನೆಯವನು ಅವಳ ಚಿತೆಯ ಜೊತೆಯಲ್ಲೇ ಬೆಂಕಿಗೆ ಹಾರಿ ಪ್ರಾಣತ್ಯಾಗ ಮಾಡುತ್ತಾನೆ. ಎರಡನೆಯವನು ಅವಳ ಚಿತೆಯ ಭಸ್ಮವನ್ನು ಬೂದಿಯನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಅದನ್ನೇ ದಿಂಬು ಮಾಡಿಕೊಂಡು ಸ್ಮಶಾನದಲ್ಲೇ ವಾಸಿಸುತ್ತಾನೆ. ಮೂರನೆಯವನು ದೇಶವಿದೇಶ ಸುತ್ತಿ ಸತ್ತವರನ್ನು ಬದುಕಿಸುವ ಸಂಜೀವಿನಿ ಮಂತ್ರವನ್ನು ಕಲಿತುಕೊಂಡು ಬರುತ್ತಾನೆ. ಕೆಲವು ಕಾಲದ ನಂತರ ಮೂರನೆಯವನು ಬಂದು ಮಂತ್ರವನ್ನು ಪಠಿಸಿದಾಗ ಆ ಹುಡುಗಿ ಬದುಕಿ ಏಳುತ್ತಾಳೆ. ಜೊತೆಗೆ ಚಿತೆಯಲ್ಲಿ ಬೆಂದಿದ್ದ ಮೊದಲನೆಯವನು ಬದುಕುತ್ತಾನೆ. ಈಗ ಆ ಹುಡುಗಿಯನ್ನು ಮದುವೆಯಾಗಲು ಮೂವರೂ ಪಟ್ಟು ಹಿಡಿಯುತ್ತಾರೆ. ಬೇತಾಳನ ಪ್ರಶ್ನೆ: ಓ ರಾಜ ವಿಕ್ರಮಾದಿತ್ಯನೇ, ಈಗ ಹೇಳು, ನ್ಯಾಯದ ಪ್ರಕಾರ ಆ ಹುಡುಗಿ ಈ ಮೂವರಲ್ಲಿ ಯಾರನ್ನು ಮದುವೆಯಾಗಬೇಕು? ಸರಿಯಾದ ಉತ್ತರ ಗೊತ್ತಿದ್ದು ನೀನು ಹೇಳದಿದ್ದರೆ ನಿನ್ನ ತಲೆ ಚೂರುಚೂರಾಗುತ್ತದೆ. ವಿಕ್ರಮಾದಿತ್ಯನ್ ಉತ್ತರ: ವಿಕ್ರಮಾದಿತ್ಯನು ಸ್ವಲ್ಪ ಹೊತ್ತು ಯೋಚಿಸಿ ಹೀಗೆ ಹೇಳುತ್ತಾನೆ, ಅವಳು ಎರಡನೆಯವನನ್ನು, ಯಾರು ಚಿತೆಯ ಭಸ್ಮದ ಮೇಲೆ ಮಲಗಿದ್ದನೋ ಅವನನ್ನು ಮದುವೆಯಾಗಬೇಕು. ಕಾರಣ, ಮೂರನೆಯವನು ಮಂತ್ರ ಹಾಕಿ ಜೀವ ಕೊಟ್ಟವನು ತಂದೆಯ ಸಮಾನ. ಮೊದಲನೆಯವನು ಅವಳ ಜೊತೆಗೆ ಪ್ರಾಣ ಬಿಟ್ಟು ಮತ್ತೆ ಹುಟ್ಟಿ ಬಂದವನು ಸಹೋದರನ ಸಮಾನ. ಎರಡನೆಯವನು ಸ್ಮಶಾನದಲ್ಲಿ ಅವಳ ನೆನಪಿನಲ್ಲೇ ಬೂದಿಯ ಮೇಲೆ ಮಲಗಿ ಕಾಯುತ್ತಿದ್ದವನು. ಹೆಂಡತಿಯನ್ನು ಕಳೆದುಕೊಂಡವನು ಮಾತ್ರ ಆ ರೀತಿ ಸ್ಮಶಾನದಲ್ಲಿ ವಾಸಿಸಲು ಸಾಧ್ಯ. ಆದ್ದರಿಂದ ಅವನೇ ಆಕೆಯ ಪತಿಯಾಗಲು ಯೋಗ್ಯ. ರಾಜನು ಮೌನ ಮುರಿದ ತಕ್ಷಣ ಬೇತಾಳನು ಮತ್ತೆ ಹಾರಿ ಮರಕ್ಕೆ ಹೋಗಿ ಕುಳಿತುಕೊಳ್ಳುತ್ತಾನೆ.